ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋ ಮೇನ್ ಕಂಟೆಂಟ್ ಏನು ಅಂತಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ರೆಸಿಪಿನ ತೋರ್ಸಕ್ಕೆ ಹೊಂಟೀವಿ. ಆ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ರೆಸಿಪಿನ ಟ್ರೈ ಮಾಡಿರಿ ನೀವು ಮನ್ಯಾಗ ನೋಡಿ. ಆಮೇಲೆ ಮೇನಾಗಿ ಇನ್ನೊಂದು ಏನಂತಂದ್ರೆ ನಾವು ಬೆಳಗ್ಗೆ ಒಂದು ಗುಲಾಬಿ ಗಿಡನ ಪರ್ಚೇಸ್ ಮಾಡಿದ್ವಿ. ಅದನ್ನ ಹೆಂಗೆ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ ಎಷ್ಟು ಕೊಟ್ವಿ, ಅದು ಹೆಂಗೈತಿ ಅನ್ನೋದು ಈ ಒಂದು ವಿಡಿಯೋದೊಳಗೆ ಐತಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ. ಸೊ ಶುರು ಮಾಡೋಣ ಬರೀ ವಿಡಿಯೋನ. ಇವತ್ತು ಬೆಳಗ್ಗೆನ ನಮ್ಮನೆ ಕಡೆ ಒಂದು ಗುಲಾಬಿ ಗಿಡ ಮಾರುವಂಥ ಒಂದು ಗಾಡಿ ಬಂದಿತ್ತು ರೀ. ಸೊ ನಾವು ಅದ್ರ ರೇಟ್ ಎಲ್ಲ ಕೇಳಿದ್ವಿ. ಭಾಳ ಇಷ್ಟ ಆದವು ಗುಲಾಬಿ ಗಿಡಗಳು. ಭಾಳ ದಿನದಿಂದ ಅನ್ಕೊಳಕತ್ತಿದ್ವಿ ಒಂದು ಗುಲಾಬಿ ಗಿಡ ಹಚ್ಚಬೇಕು ಮನೆ ಹತ್ರ ಅಂತಂದು. ಆದ್ರೆ ಟೈಮ ಬಂದಿದ್ದಿಲ್ರಿ ತೊಗೊಳಕ್ಕೆ. ಇವತ್ತು ಬೆಳಗ್ಗೆನ ನಮಗಂತಂದು ಗುಲಾಬಿ ಗಿಡಗಳು ಗಾಡಿನ ಬಂದಿತ್ತ. ಸೊ 50 ರೂಪಾಯಿ ಕೊಟ್ಟು ಒಂದು ಫ್ರೆಶ್ ಆಗಿರೋ ಹಳಿದ್ದು ಅಂತ ಒಂದು ಗುಲಾಬಿ ಗಿಡಗಳು ತೊಗೊಂಡ್ವಿ. ಎಲ್ಲರೂ ಒಂದೊಂದು ಗಿಡಗಳು ತೊಗೊಂಡ್ರು. ಆ್ಯಕ್ಚುಲಿ ರೇಟ್ ಕಮ್ಮಿ ಇತ್ತಲ್ಲ 50 ರೂಪಾಯಿ ಅಂತಂದು. ಸೊ ನೋಡೋಣ್ರಿ ಇದು ಫ್ಯೂಚರ್ನಾಗ ಹತ್ತುತ್ತೋ ಇಲ್ಲೋ ಗಿಡ ಅಂತಂದು ಕಸಿ ಮಾಡಿದ್ದಂತಿದೇನೋ. ಗುಲಾಬಿ ಗಿಡನೂ ಬಂತು, ಅದ್ರ ಜೊತೆ ಮಳೆನೂ ಬಂತು ನೋಡ್ರಿ. ಫುಲ್ ತಂಪ ಹವಾ ಹಾಕ್ತು. ಅದ್ರ ಸಲುವಾಗಿ ಒಂದು ಸಂಜಿಕ ಒಂದು ಸ್ನ್ಯಾಕ್ಸ್ ಮಾಡತ್ತೇವಿ ಇವತ್ತಿನ ಒಂದು ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಏನಂತಂದ್ರೆ ಕಡ್ಲಿಬೇಳೆ ವಡಾನ ಮಾಡಕ್ಕೆ ಹೊಂಟೇವಿ. ಕಟ್ಲೆಟ್ ಅಂತಲೂ ಹೇಳ್ತಾರೆ ಇದಕ್ಕೆ. ಆ್ಯಕ್ಚುಲಿ ಈ ಕಡ್ಲಿಬೇಳೆನ ನಮ್ಮ ಮನ್ಯಾಗ ಎಷ್ಟು ಮಂದಿ ಇರ್ತೇವೆ ಅಷ್ಟು ಕ್ವಾಂಟಿಟಿನ ಹಾಕೋಬೇಕಾಗುತ್ತೆ. ನಾವು ಇಲ್ಲಿ 2 ಬಟ್ಲ ಹಾಕ್ಕೊಂಡೇವಿ ನೆನ್ಯಾಕೆ. ಆ್ಯಕ್ಚುಲಿ ನಾವು ಮಾಡೋಕ್ಕಿಂತ ಮುಂಚೆ ಒಂದು ತಾಸಿಂದ 2 ತಾಸು ಅಥವಾ ಒಂದು ಅರ್ಧ ತಾಸು ನೆನ್ಯಾಕಿದ್ರೂ ಸಾಕಾಗುತ್ತೆ. ಆ್ಯಕ್ಚುಲಿ ಇವನ್ನ ನೋಡ್ರಿ 1 ತಾಸು ಆಯ್ತು ನೆನೆಯಾಕಿ ನಾವು. ಆದರೂ ಇನ್ನೂ ಸ್ವಲ್ಪ ನೆನಿಬೇಕು ಇವು 1 ತಾಸು 1.5 ತಾಸು ನೆನಿತಂದ್ರೆ ನಮ್ಗೆ ಗ್ರೈಂಡ್ ಮಾಡೋಕೆ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ಮಿಕ್ಸರ್ಗೆ ಹಾಕಿ ಆಮೇಲೆ ಅದಕ್ಕೆಲ್ಲ ಮಸಾಲೆ ಹಾಕೋದೈತಿ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ಏನಂತಂದ್ರೆ ಕಡ್ಲಿಬೇಳೆನ 1 ತಾಸಿಂದ 2 ತಾಸು ನಾವು ನೆನೆಯಾಕೆ ಹಾಕಬೇಕು ಸ್ನ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ. ಆರಾಗುವಷ್ಟು ಕಡ್ಲಿಬೇಳೆ ನೆನೆಯಾಕೆ ಹಾಕ್ಕೊಂಡಿದ್ವಿ. ಅದಕ್ಕೆ ಒಂದಿಷ್ಟು ಸುಳಿದಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿವಿ. ಆಮೇಲೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಥ ಒಂದಿಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೇಕು. 3 ಮೆಣಸಿನ್ಕಾಯಿ ಹಾಕ್ಕೊಂಡ್ವಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೋಬೇಕ್ರಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಇರಲಿಲ್ಲ ಅಂದರೂ ಸಬ್ಬಸ್ಗಿ ತಪ್ಪಲು ಪಲ್ಯ ಸಬ್ಬಸ್ಗಿ ತಂದಿರ್ತೇವಲ್ಲ, ಈ ಒಂದು ರೆಸಿಪಿಗೆ ಸಬ್ಬಸ್ಗಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಬೇರೆ ಕೊಡ್ತೈತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನ್ಯಾಗ ಈ ಸದ್ಯಕ್ಕೆ ಕೊತ್ತಂಬರಿ ಇರೋದ್ರಿಂದ ಕೊತ್ತಂಬರಿ ಹಾಕ್ಕೊಂಡ್ವಿ. ಸೊ ಕಡಲೆಬೇಳೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ ಅಂದ್ರೆ ಅಲ್ಲ, ಹಸಿ ಅಲ್ಲನ ಒಂದು ಸ್ವಲ್ಪ ಸುಲಿದು ಹಿಂಗೆ ಹಾಕ್ಕೋಬೇಕು. ಸೊ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕಟ್ ಮಾಡಿ ಹಾಕೊಂಡ್ರೆ ಸಾಕು, ಚಂದಾಗ ಪೇಸ್ಟ್ ಆಗುತ್ತೆ ಆಮೇಲೆ. ಸೊ ಫುಲ್ ಈಸಿ ಅಂತಲೇ ಹೇಳ್ಬೋದು ಇದು ಒಂದು ರೆಸಿಪಿ. ಬ್ಯಾಚುಲರ್ಸ್ ಇದ್ರೂ ಇದನ್ನು ಟ್ರೈ ಮಾಡ್ಬೋದು, ಆರಾಮ್ಸೆ ಮಾಡ್ಕೋಬೋದು. ನಾವು ಮನ್ಯಾಗನ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾರ ತಿನ್ಬೇಕು ಅನಿಸಿದಾಗ ಪಟ್ ಅಂತಂದು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಂಥ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ನಮಗೆ ಎಷ್ಟು ರುಚಿ ಅದಕ್ಕೆ ರೆಸಿಪಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೋಬೇಕು ನಾವು. 1 ಚಮಚೆಯಿಂದ 1.5 ಚಮಚೆ ಉಪ್ಪು ಹಾಕೋಬೇಕು. ಸೊ ಆ್ಯಕ್ಚುಲಿ ಫುಲ್ ಮಳೆ ಹತ್ಬಿಟ್ಟೈತಲ್ರಿ. ಒಂದು ಮಳೆಗಾಲ ಒಳಗೆ ನಮಗೆ ತಿನ್ನೋಕೆ ಟೇಸ್ಟಿಯಾಗಿ ಏನರ ಬೇಕಾ ಅನ್ನಿಸ್ತೈತಿ. ಸೊ ಪಟ್ ಅಂತಂದು ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ, ಸಖತ್ ಟೇಸ್ಟ್ ಆಗುತ್ತೆ ಇದು. ಸೊ ನೀವು ಕೂಡ ಟ್ರೈ ಮಾಡಿ ನಮಗೂ ಹೇಳ್ರಿ ಹೆಂಗೆ ಬಂತು ಅಂತಂದು. ಇದಿಷ್ಟು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಮೇಲೆ ನಿಂಬೆಹಣ್ಣು ಇದ್ರೆ ಹಾಕೋಬೇಕು. ಇದು ಆಪ್ಷನ್, ಇದು ಟೇಸ್ಟಿಗೆ ನಿಮಗೆ ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು ಇದನ್ನು. ಸೊ ಇದಿಷ್ಟು ಹಾಕಿದಾದ್ಮೇಲೆ ಇದನ್ನೊಂದು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕ್ರಿ. ಸೊ ನಮ್ಮ ತಾತನೂ ಏನೇನೋ ತಿನ್ನಕ್ಕೆ ತೊಗೊಂಬಂದ್ರೆ ಈಕೆ ಅಂತೂ ಫುಲ್ ಖುಷಿಯಾಗಿಬಿಟ್ಟಾಳ. ಬಿಚ್ ಅಂತಂದು ತಿನ್ನಕ್ಕೆ ಏನೇನೋ ತೊಗೊಂಬಂದಾನ ಅಂಗಡಿಯಾಗಿಂತ್ರ. ಸೊ ನಾವು ಮನ್ಯಾಗ ಸ್ಪೆಷಲಾಗಿ ಏನಾರ ಮಾಡ್ಕೊಡೋಣ ಅಂದ್ರೆ ನಮ್ಮ ತಾತ ಅಂಗಡಿಯಾಗ ತೊಗೊಂಬಂದ್ಬಿಡ್ತಾನೆ. ಸೊ ಫುಲ್ ಹಿಂಗೆ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಸಾಫ್ಟಾಗಿ ಬರ್ತೈತಿ ಇದು. ವಡೆ ಮಾಡೋ ಟೈಪ ಫುಲ್ ತರಿಯಾಗಿ ರುಬ್ಕೋಬೇಕು ಇದನ್ನು. ಹಂಗೆ ಇಲ್ಲೇ ಸ್ವಲ್ಪ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡೇವಿ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ರೆ ಸಾಕಾಗುತ್ತೆ ರೀ, ಅದಕ್ಕೆ ಹೇಳಿದ್ನಲ್ಲ. ಸೊ ಸಿಂಪಲ್ ಆಗಿರೋ ಒಂದು ಸ್ನ್ಯಾಕ್ಸ್. ಸೊ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಇದನ್ನು. ಹಂಚಿನೊಳಗೂ ಬನ್ನಿಸ್ಕೋಬೋದು ಅಂತ ಇದನ್ನು. ಒಂಥರ ವಡೆ ಟೈಪ್ ಇದು ಮಾಡಿ ತೋರಿಸ್ತೇವೆ ನೋಡ್ರಿ ನಿಮಗೆ. ಬಜ್ಜಿ ಟೈಪ ಫುಲ್ ಕಡಾಗಿ ತುಂಬ ಎಣ್ಣೆ ಹಾಕ್ಕೊಂಡು ಕರಿಯೋದು ಏನು ಇರಂಗಿಲ್ಲ ಇದ್ರಾಗ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದ್ರೊಳಗನ ಇದನ್ನು ಮಾಡ್ಕೊಳ್ಳೋಕ್ಕೂ ಬರ್ತೈತಿ ಸ್ನ್ಯಾಕ್ಸ್. ಫುಲ್ ಈಸಿ ಇದು. ಹಿಂಗೆ ಫಸ್ಟ್ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ನಮ್ಮ ಮಂಟಿ ಮಾಡಿ ತೋರಿಸ್ತಾರೆ ನೋಡ್ರಿ. ನನಗೆ ಗೊತ್ತಿಲ್ಲ ಮಾಡೋದು, ಅವ್ರ ಮಾಡ್ತಾರೆ. ಸ್ವಲ್ಪ ತೊಗೊಂಡೆ ಕೈಲಿ ತಟ್ಟಿ
ಸೊ ನೋಡ್ರಿ ಇದು ಫುಲ್ ಸೊಕಾಶ ಕೈ ಒಳಗೆ ತಟ್ಟಿ ಈಗ ಎಣ್ಣೆ ಒಳಗೆ ಬಿಡು ಮುಂದೆ ಸ್ಲೋ ಆಗಿ ಬಿಡಿಸ್ಕೋಬೇಕು ಇದನ್ನು. ಆ್ಯಕ್ಚುಲಿ ಕೈಗೆ ಹತ್ತಿ ಬಿಡ್ತೈತಿ. ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಅದನ್ನು ಸ್ವಲ್ಪ ತಟ್ಕೊಂಡು ಸ್ವಲ್ಪ ಎಣ್ಣೆಗೆ ಹಿಂಗೆ ಬಿಟ್ಬಿಟ್ರೆ ತಾನ ಹಿಂಗೆ ಕರ್ಕೋತೈತ್ರಿ ಅದು. ಫುಲ್ ಲೋ ಫ್ಲೇಮ್ದಾಗ ಇಟ್ಕೋಬೇಕು. ಫುಲ್ ಜೋರು ಫ್ಲೇಮ್ ಇಟ್ಟಿದ್ರಂದ್ರೆ ಹೊತ್ತಿ ಹೋಗ್ಕೊಂಡು ನಿಮ್ಮ ವಡ. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ನೀವು ವಡಾನ ಮಾಡ್ಕೋಬೇಕು. ಪೂರ ಸ್ವಲ್ಪ ಎಣ್ಣೆ ಒಳಗೆ ಎಷ್ಟು ಚಂದ ಗೋಲ್ಡನ್ ಬ್ರೌನ್ ಆಗಿ ಕರಿಯಾಕತ್ತೈತೆ ಅದು. ಆಲ್ಮೋಸ್ಟ್ ಅಲ್ಲೊಂದು ರೆಡಿ ಆಗೈತಿ. ಆ ಟೇಸ್ಟಿಗೆ ಅಂತಂದು ಕರೆದ್ವಿ. ಅದೊಂದು ಸ್ವಲ್ಪ ಹೊತ್ತಿತ್ತು ಅಷ್ಟೇ, ಯಾಕಂದ್ರೆ ಜೋರಾಗಿ ಕಾದ್ಬಿಟ್ಟಿತ್ತು ಎಣ್ಣೆ. ಅದಕ್ಕೆ ನಾ ಹೇಳಿದ್ನೆಲ್ಲ ನಿಮ್ಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕರ್ಕೋಬೇಕು. ಫುಲ್ ಟೇಸ್ಟಾಗಿ ಫುಲ್ ಘಮ ಬರಾಕತ್ತೈತಿ ಕಡ್ಲಿಬೇಳೆ ಇದು. ಸೊ ನೋಡ್ರಿ ಇದು ಫಸ್ಟ್ ಆಗಿದ್ದು ಫುಲ್ ಬಿಸಿ ಬಿಸಿ ಐತಿ. ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗೈತಂತ. ಫುಲ್ಲ ಬಿಸಿ ಬಿಸಿದ್ರಿ, ಮಸ್ತ್ ಟೇಸ್ಟ್ ಆಗೈತಿ. ಸ್ನ್ಯಾಕ್ಸ್ ಇಷ್ಟಪಡೋರಿಗೆ ಅಂತ ಇದು ಹೇಳಿ ಮಾಡಿಸಿದ್ದ ಈಸಿಯಾಗಿ, ಆಮೇಲೆ ಜಲ್ದಿನ ಆಗ್ಬಿಡ್ತೈತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ತೀನಿ. ಇದನ್ನು ಮಸ್ತ್ ಐತಿ ಟೇಸ್ಟ್. ನೀವು ಟ್ರೈ ಮಾಡಿರಿ ಮನ್ಯಾಗ, ಟ್ರೈ ಮಾಡಿ ನೋಡಿರಿ ಹೆಂಗೆ ಬರ್ತೈತಿ ಅಂತಂದು ಕಮೆಂಟ್ ಮಾಡಿರಿ ನನಗೆ ಬಂದ. ಫುಲ್ ಟೇಸ್ಟ್ ಆಗೈತಿ. ಫುಲ್ ಒಂಥರ ವಡಾ ಟೈಪು ಆಯ್ತು, ಆಮೇಲೆ ಮಸಾಲ ಪೂರಿಗೆ ಥರನೂ ಆತಿದ್ದು. ಮಸ್ತ್ ಟೇಸ್ಟ್ ಕೊಡ್ತೈತ್ರಿ ಇದು. ನಾವು ಎಷ್ಟು ಒಂದು ಮೆತ್ತಗ ಈ ಅಜ್ಜಿಯಾರು ತಿನ್ಬೋದು. ನಮಗೆ ಫುಲ್ ಬಿರ್ಸಂತನೂ ಅನ್ಸಲ್ಲ. ಸೊ ಸ್ಕೂಲಿಂದ ಬಂದು ಮಕ್ಳಿಗೂ ಫುಲ್ ಇಷ್ಟ ಆಕೈತಿ. ಮಾಡಿಕೊಟ್ಟು ನೋಡ್ರಿ ನೀವು, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ಸೊ ನಮ್ಮ ಮನೆಗಂತೂ ಇವತ್ತಿನ ಫುಲ್ ವಿಶೇಷವಾಗಿ ಒಂದು ಕಡಲೆಬೇಳೆ ಕಟ್ಲೆಟ್ ನಡೆಯಾಕತ್ತೈತಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಸೊ ಇವತ್ತಿನ ಸ್ಪೆಷಲ್ ಒಂದು ಕಡಲೆಬೇಳೆ ಕಟ್ಲೆಟ್ ಇದೆ ನೋಡ್ರಿ. ಆಮೇಲೆ ಇದ್ರ ಜೊತೆ ನೀವು ಖಾರ ಚಟ್ನಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಮೊಸರು ಆ್ಯಡ್ ಮಾಡ್ಕೋಬೋದು, ಸಾಂಬಾರು ಇದ್ರೆ ಸಾಂಬಾರನ್ನೂ ಆ್ಯಡ್ ಮಾಡ್ಕೋಬೋದು. ಸೊ ಒಂದು ಸಿಂಪಲ್ ರೆಸಿಪಿ ತೋರಿಸ್ಕೊಡುವಂಥ ಒಂದು ವ್ಲಾಗ್ ಆಗಿತ್ತಿದು. ಆ್ಯಕ್ಚುಲಿ ಇನ್ನೂ ಚೆಂದಾಗ ವ್ಲಾಗ್ ಮಾಡೋಣ್ರಿ, ಸ್ವಲ್ಪ ಟೈಮ್ ಸಾಲವಲ್ದು, ಅದ್ರ ಸಲುವಾಗಿ ಹಿಂಗೆ ಮಾಡಿ ತೋರ್ಸಾತೇವಿ. ಇನ್ನು ಮುಂದೆ ನೆಕ್ಸ್ಟ್ ಬರುವಂಥ ವ್ಲಾಗ್ ಒಳಗೆ ಸಖತ್ತಾಗಿರೋ ರೆಸಿಪೀಸ್ನು ತೋರಿಸ್ತಿರ್ತೇವೆ, ಹಂಗೆ ಡೈಲಿ ಲೈಫ್ನು ತೋರಿಸ್ತಿರ್ತೇವೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.